ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಈಗ ಸ್ವಲ್ಪ ಕಾವನ್ನ ಪಡೆದಂತೆ ಕಾಣಿಸ್ತಾ ಇದೆ. ಗಾಜನೂರು ಜಲಾಶಯ ಈ ವರ್ಷ ಮೊದಲ ಬಾರಿಗೆ ಭರ್ತಿಯನ್ನ ಕಂಡಿದೆ. ಕೃಷ್ಣಾ ನದಿಗೆ 55,000 ಕ್ಯೂಸೆಕ್ಗೂ ಅಧಿಕ ಒಳಹರಿವು ಕೂಡ ಹೆಚ್ಚಳವನ್ನ ಕಂಡಿದೆ. ನಿಪ್ಪಾಣಿಯಲ್ಲಿ 3 ಸೇತುವೆಗಳು ಕೂಡ ಜಲಾವೃತ ಆಗಿದೆ. ಗೋಕಾಕ್ ಜಲಪಾತಕ್ಕೆ ಜೀವ ಕಳೆ ತುಂಬಿದೆ. ಉತ್ತರ ಕರ್ನಾಟಕದ ಹಲವು ಸೇತುವೆಗಳು ಕೂಡ ಇಲ್ಲಿ ಜಲಾವೃತವಾಗಿದೆ. ರಾಜ್ಯದಲ್ಲಿ ಮುಂಗಾರು ಮಳೆಯ ಆರ್ಭಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಮಲೆನಾಡು ಹಾಗೂ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆ ಕೂಡ ಆಗ್ತಾ ಇದೆ. ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರಿ, ಮಳೆ ಯಾವ ರೀತಿಯಾಗಿದೆ ಮತ್ತೆ ನದಿಗಳೆಲ್ಲವೂ ಕೂಡ ಯಾವ ರೀತಿಯಾಗಿ ತುಂಬಿ ಹರಿತಾ ಇದೆ ಅನ್ನೋದನ್ನ ದೃಶ್ಯದ ಮುಖಾಂತರ ಗಮನಿಸಬಹುದು. ಮತ್ತೆ ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಜಲಾಶಯ ಈ ವರ್ಷದ ಮೊದಲ ಬಾರಿಗೆ ಸಂಪೂರ್ಣವಾಗಿ ಭರ್ತಿಯಾಗಿದ್ದು ತುಂಗಾ ನದಿ ಮೈದುಂಬಿ ಹರಿತಾ ಇದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿತಾ ಇರುವಂತಹ ಮಳೆಯ ಪರಿಣಾಮ ಕೃಷ್ಣಾ ನದಿ ಮತ್ತು ಅದರ ಉಪನದಿಗಳಲ್ಲಿ ಒಳ ಹರಿವು ಕೂಡ ಹೆಚ್ಚಳವಾಗ್ತಾ ಇದೆ. ಮತ್ತೊಂದು ಕಡೆ ನೋಡಿ, ಹೊರ ಹರಿವು ಕೂಡ ಹೆಚ್ಚಳವಾಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಜಲಾಶಯಗಳು ಕೂಡ ತುಂಬಿ ಹರಿತಾ ಇದೆ. ಹಲವು ಸೇತುವೆಗಳು ಕೂಡ ಈ ಸಂದರ್ಭದಲ್ಲಿ ಜಲಾವೃತವಾಗಿವೆ. ಒಂದು ಕಡೆ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದ್ರೆ, ಮತ್ತೊಂದು ಕಡೆ ಸಮೃದ್ಧ ಮಳೆಯಿಂದ ರೈತರಲ್ಲಿ ಹೊಸ ಆಶಾ ಭಾವನೆ ಕೂಡ ಹುಟ್ಟು ಹಾಕ್ತಾ ಇದೆ. ಮತ್ತೊಂದು ಕಡೆ ನೋಡಿ, ರಾಜ್ಯದಲ್ಲಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ರು, ರೈತರು ಬಿತ್ತನೆ ಬೀಜಗಳನ್ನ ಹಾಕಬೇಡಿ, ಬೆಳೆ ಬೆಳೆಯುವಂತಹ ಪ್ರಕ್ರಿಯೆಯನ್ನ ಆರಂಭ ಮಾಡಬೇಡಿ ಅನ್ನುವಂತಹ ಕರೆಯನ್ನ ಕೂಡ ಕೊಟ್ಟಿದ್ರು. ಕಾರಣ ಇಷ್ಟೇ, ಒಂದಷ್ಟು ಸೇತುವೆಗಳು ಅಥವಾ ಒಂದಷ್ಟು ನದಿಗಳು ತುಂಬಿಲ್ಲ ಅನ್ನುವಂತಹ ಕಾರಣ. ಸೊ ಮತ್ತೊಂದು ಭಾಗದಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಕೆಲವೊಂದಿಷ್ಟು ಜಲಾಶಯಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದ್ದು ಪ್ರವಾಹದ ಆತಂಕ ಅಂತೂ ಏನೂ ಇಲ್ಲ. ಜನ ಖುಷಿಯಿಂದ ಕೂಡ ಇದ್ದಾರೆ. ಅದರಲ್ಲೂ ರೈತರಿಗೆ ಈ ಮಳೆಯಿಂದಾಗಿ ಸಾಕಷ್ಟು ಖುಷಿ ಕೂಡ ಆಗಿದೆ. ಒಳ್ಳೆ ಬೆಳೆಯನ್ನ ಬೆಳೆಯುವಂತಹ ನಿರೀಕ್ಷೆಯೂ ಕೂಡ ರೈತರ ಮೊಗದಲ್ಲಿ ಕಾಣಸಿಗ್ತಾ ಇದೆ.